ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್. ಈಗಿನ ಎದ್ದಿದ್ದೀನಿ ನೋಡಿ, ಇನ್ನು ಮುಖನೂ ತೊಳೆದಿಲ್ಲ, ಹಂಗೆ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಹೇ ಗೈಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಹೆಂಗೆ ನಡೀತಿದೆ ಜೀವನ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ನಾನು ಏನಾರು ಹೆಲ್ಪ್ ಮಾಡೋದಿದ್ರೆ ಮಾಡ್ತೀನಿ, ಇಲ್ಲ ಗಿವ್ ಅವೇ ಬೇಕಂದರೆ ಗಿವ್ ಅವೇ ಮಾಡ್ತೀನಿ, ಸರ್ಪ್ರೈಸ್ ಇಲ್ಲ ಪ್ರ್ಯಾಂಕ್ ವಿಡಿಯೋ ಏನು ಬೇಕು ಹೇಳಿ ಎಲ್ಲ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಿಮ್ಮ ಮನೇಲಿ ಏನು ತಿಂಡಿ ಅಂತ ಹೇಳ್ಬಿಟ್ಟು ನಿಮ್ಮ ಮನೇಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಅಮ್ಮ ಅಮ್ಮ ಏನು ತಿಂಡಿ? ಉಪ್ಪಿಟ್ಟು. ಹೌದಾ? ಸೊ ನಮ್ಮ ಮನೇಲಿ ಇವತ್ತು ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಮೋಸ್ಟ್ಲಿ ಪುರಿ ಉಪ್ಪಿಟ್ಟು ಮಾಡಿರ್ಬೋದು. ಸೊ ಕರೆಕ್ಟಾ ಅಲ್ವಾ ಅಂತ ಬನ್ನಿ ನೋಡೋಣ ಇವತ್ತು. ನೋಡಿ, ನಾನು ಹೇಳಿಲ್ವಾ, ನಾನು ಯಾವಾಗಲೂ ಕರೆಕ್ಟು. ಅಮ್ಮ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಬರೀ ನಿಮ್ಮ ಮನೇಲೇ ವಿಡಿಯೋ ಮಾಡ್ತೀಯ ಅಂತಾರೆ. ಒಂದು 50 ರೂಪಾಯಿ ಕೊಡಮ್ಮ, ಒಳಗಡೆ ಬರ್ತೀನಿ. ಇಲ್ಲೇ ಇದ್ದೀರಾ? ಸಿಕ್ತು. ಸೊ ಗಾಯ್ಸ್, ಇವತ್ತು ನಮ್ಮಮ್ಮ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಖರ್ಚು ಮಾಡ್ಕೊಂಬ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಇವತ್ತು ಹೋಗಿ ಖರ್ಚು ಮಾಡ್ಕೊಂಡು ಫುಲ್ ಶಾಪಿಂಗ್ ಮಾಡ್ಕೊಂಬರೋಣ. ಸೊ ಬನ್ನಿ ಹೋಗೋಣ. ಇವನೇನು ಕಾಲ್ ಮಾಡ್ತೀನಲ್ಲ. ಹಲೋ, ಹೇಳ. ಹಲೋ ಸೌದಿ, ಎಲ್ಲಿದೆಯೋ? ಇಲ್ಲ ಕಣ, ನಾನು ಇಲ್ಲಿ ಕೆಲಸ ಇತ್ತು, ಹೊರಗೆ ಬಂದಿದ್ದೆ. ಮಗ ಒಂಚೂರು ಸಿಟಿ ಹೋಗ್ಬರೋಣ. ಬರೋದು ಕಷ್ಟ ಆಗತ್ತೆ, ಏನು ಮಾಡೋದು? ಇಲ್ಲ ಕಣ, ಬರಲ್ಲ, ನಾನು ಹೋಗಿ ಬಾ. ನೀನು ಬಾರಲ್ಲ ಪ್ಲೀಸ್, ಬಾರಲ್ಲ, ಹೋಗಿ ಬರೋಣ. ನೋಡ, ಆದ್ರೆ ಬರ್ತೀನಿ, ಕಾಯ್ತಾ ಇರು. ಓಕೆನಾ? ಸರಿ ಬಾ. ಸರಿ. ಸೊ ಗಾಯ್ಸ್, ಇವತ್ತು ಹೊರಗಡೆ ಹೋಗೋಣ ಅಂತ ಇದ್ದೆ, ಆದರೆ ಫೋನ್ ಮಾಡಿ ಹೇಳಿದೆ ಸೌದಿಗೆ. ಅದಕ್ಕೆ ಸೌದಿ ನಾನು ಕಾರೇ ತರ್ತೀನಿ ಅಂದ. ನಾನು ಬೇಡ ಅಂತ ಹೇಳಿದೆ. ಆದರೂ ಕಾರಲ್ಲೇ ಹೋಗೋಣ ಅಂತ ಫೋರ್ಸ್ ಮಾಡ್ದೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಸೌದಿ. ಹಾಯ್ ಸಚಿನಾ. ಹೆಂಗಿದ್ದೀರೋ? ಏನೋ ಇದೆ ಮಗ. ಏನ್ ಸಮಾಚಾರ? ಈಗ ಹೇಳ್ಬೇಕು ಮಗ, ಈಗ ಒಂದು ಸಿಂಪತಿ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಈಗ ನೀನು ಒಂದ್ ಕೆಲ್ಸ ಮಾಡ್ತೀಯ, ಇಲ್ಲಿಂದ ಅಲ್ಲಿ ನಿಂತ್ಕೊಂಡಿರೋ, ಅಲ್ಲಿ ಮುಂದೆ ಇದ್ರೆ ಅಲ್ಲಿ ಮುಂದೆ ನಿಂತಿರೋ. ನಾನು ಬರ್ತೀನಿ ಕಾರಲ್ಲಿ, ನೀನು ಕೈ ಅಡ್ಡಾಕ್ಬಿಟ್ಟು ಸರ್ ಬಿಗ್ ಫ್ಯಾನ್ ಅಂತ ಹೇಳು. ನಾನು ಅದನ್ನ ವಿಡಿಯೋ ಮಾಡ್ಕೊಂತೀನಿ, ಸರಿನಾ? ಆಮೇಲೆ ನಿನ್ ಕೇಳ್ತೀನಿ, ನೀನು ಫೋಟೋ ಕೇಳ್ಸ, ಸರ್ ಒಂದ್ ಫೋಟೋ ತಕೊಳ್ಳಿ ಅಂತ. ಆಮೇಲೆ ನೀನ್ ಹೇಳ್ಚ, ಸರ್ ನನ್ನ ಹತ್ರ ಮೊಬೈಲ್ ಇಲ್ಲ ಸರ್, ಬಡವರು ಸರ್ ಅಂತ. ಅದಕ್ಕೆ ನೀನು ನಾನು ಹೇಳ್ತೀನಿ, ಸರ್ ಇಲ್ಲ ಇದ್ರಲ್ಲೇ ತಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಬೇರೆಯವ್ರು ಯಾರು ಸಿಗ್ಲಿಲ್ವ ಅಂತ? ಪ್ಲೀಸ್ ಮಗ, ಅಲ್ಲ ನಂಗೋಸ್ಕರ ಅಂತ ಮಾಡಲ್ಲ. ನಿನ್ನ ಕೇಳ್ತೇನೆ, ನನ್ ಚೋರಾರು ನಂಡೆ ತೋರ್ಸಲು. ಸರಿ ತಗೊಂಡ್ರ, ನೀವ್ ಹೇಳ್ತಿದ್ದೀರ ಅಂತ ನಾನು ಮಾಡ್ತೀನಿ ಅಷ್ಟೇ, ಆಯ್ತಾ? ಸರಿ ಮಗ. ಸರಿ, ಎಲ್ಲಿ ಹೋಗ್ಬೇಕು ನಾನು? ಅಲ್ಲಿ ಮುಂದೆ ನಿಂತಿರ, ನಾನು ಬಂದ್ಬಿಡ್ತೀನಿ. ಅಲ್ಲ, ಅಲ್ಲೇ ನಿಂತಿರ್ ಮಗ, ಬರ್ತೀನಿ. ಸರಿ. ಸೌದಿ, ಒಂದ್ ಕೆಲ್ಸ ಮಾಡಿ, ನೀನ್ ಈ ಕಡೆ ಬಾ, ನಾನು ಈ ಕಡೆ ಬರ್ತೀನಿ, ಮಜಾ ತಗೊಳ್ಳೋಣ. ಹಂಗಂತ? ಹ್ಞೂ ಮಗ, ಬೇಡ ಅಂತೀನ, ಬಾರು. ಯಾರಪ್ಪ? ಅಣ್ಣ, ನಿಮ್ ಬಿಗ್ ಫ್ಯಾನ್ ಅಣ್ಣ. ನಾವು ಕೈ ಕೊಡಿ ಅಣ್ಣ ನಿಮ್ದೊಂದು. ನಾನ್ ನಿಮ್ ಬಿಗ್ ಫ್ಯಾನ್. ಎಲ್ಲಿ ಇರೋದು? ನಮ್ದು ಇಲ್ಲ ಅಣ್ಣ, ಇದು ಹಸಿಂಬೋಡ್ ಹತ್ರ ಇಲ್ಲೇ ಇರೋದು. ನಿಮ್ದೊಂದು ಫೋಟೋ ಬೇಕಾಯ್ತು ಅಣ್ಣ. ಫೋಟೋ ಬೇಕಾ? ತಗೊಳ, ನಿಂಗೆ ಯಾವ ಫೋನ್ ಫೋಟೋ ತಗೊಳ. ನೋಡಿ ಗಾಯ್ಸ್, ನಾನು ಯಶಸ್ಸಣ್ಣ ಅವ್ರ ಜೊತೆ ಇದ್ದೀನಿ. ನೋಡಿ ಫೋಟೋ ತೆಗ್ಸ್ಕೊಳಕ್ಕೆ. ನಾನ್ ಸ್ಕ್ರಿಪ್ಟ್ ಆಗಿ ಮಾಡ್ತಿದೀವಾ? ಇಲ್ಲ ತಾನೆ, ನೀನಾಗೆ ಬಂದಿರ ತಾನೆ. ನಿಮ್ ಕಾರ್ ಗೊತ್ತಾಯ್ತಣ್ಣ ನಿಮ್ದು. ನೋಡಿ ಗಾಯ್ಸ್, ನೀವು ಯಾರು ಸಿಗ್ತಾ ಇದ್ರೆ ಈ ತರ ನಿಲ್ಸಿ, ನಾನು ಪಕ್ಕ ಫೋಟೋ ಕೊಡ್ತೀನಿ. ಸರಿ, ನಾನು ನಿಮ್ಮನ್ನ ಇಷ್ಟು ಹತ್ರದಿಂದ ನೋಡಿ ಒಂದು ಖುಷಿ ಆಯ್ತು. ಸರಿ ಕಣ, ಊಟ ಮಾಡ್ತೀಯಾ? ಬೇಡ ಅಣ್ಣ, ಊಟ ಮಾಡೇ ಬಂದೆ. ಸರಿ ಅಪ್ಪ, ಓಕೆ. ಬಾಯ್. ಏನ್ ಚೆನ್ನಾಗಿ ಆಕ್ಟಿಂಗ್ ಮಾಡೋದ್ನಲ್ಲ ಅವನು. ಮಾಡ್ಕೊಡ್ಬೇಕು ಅವನಿಗೆ.
ಹೆಂಗಿತ್ತ ಏ ಸೂಪರ್ ಇತ್ತು ಮಗ, 10,000 ವ್ಯೂಸ್ ಅಂತ ಗ್ಯಾರಂಟಿ. ಹಂಗೆ ಆಗ್ಲಿ. ಮತ್ತೆ ನೆಕ್ಸ್ಟ್ ಎಲ್ಲಿ ಈಗ ಆಕ್ಷನ್ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರ್ತೈತೆ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಒಂದ್ ಸಣ್ಣ ಕಲ್ ಮೇಲೆ ಹತ್ಸ್ಬಿಟ್ಟು ದೊಡ್ಡದಾಗ ಆಕ್ಸಿಡೆಂಟ್ ಆಯ್ತು ಅಂತ ನಾವು ವ್ಯೂವರ್ಸ್ ಹಾಕ್ಬಿಡೋಣ. ಅವ್ರೆಲ್ಲ ಅಯ್ಯೋ ಏನಾಯ್ತು ಅಂತ ಒತ್ಬಿಡ್ತಾರೆ, ವ್ಯೂಸ್ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಆತರ ಒಂದ್ ಕಾನ್ಸೆಪ್ಟ್ ಮಾಡಬಹುದು. ಸರಿ, ಏನೇನ ಮಾಡಿದ್ರು ಅದು ಮಾಡೋದ ಬನ್ನಿ. ಬರ್ರಿ. ಅಯ್ಯೋ ಗಾಯ್ಸ್, ಆಕ್ಸಿಡೆಂಟ್ ಆಗ್ಬಿಟ್ಟು ಬನ್ನಿ, ಏನಾಗಿದೆ ನೋಡೋಣ. ಅಯ್ಯೋ ಏನಾಯ್ತು ಮಗ ನೀರ್ ತಗೊಂಬ ಇಲ್ಲಿ ಹಾಕ್ ನೀರ್ ಹಾಕ್. ಅಯ್ಯೋ ಹೊಗೆ ಬರ್ತಾ ಇದೆ ನೋಡಿ ಗಾಯ್ಸ್, ಏನಾಗಿದೆ ಅಂತ. ಅಯ್ಯೋ ಗಾಯ್ಸ್, ಟಚ್ ಆಗ್ಬಿಡ್ತು. ಬನ್ನಿ ನೋಡೋಣ ಏನಾಯ್ತು ಅಂತ ಹೇಳ್ಬಿಟ್ಟು. ಗಾಯ್ಸ್ ಏನಾಗಿದೆ ಅಂತ, ಬೇರೆ ಟಚ್ ಬೇರೆ ಆಗ್ಬಿಡ್ತದೆ. ಆಕ್ಸಿಡೆಂಟ್ ಅನ್ಸುತ್ತಿದೆ, ಏನೋ ಮೇಜರ್ ಏನೋ ಆಗಿರ್ಬೇಕು. ಇಲ್ಲಿ ಏನು ಮಾಡಕ್ಕಾಗಲ್ಲ ಮಗ. ಈಗ ಎಲ್ಲರಿಗೂ ಬೆಳಗ್ಗೆ ಬರ್ತಾ 2 ಲಕ್ಷ ರೂಪಾಯಿದು ಸಾಮಾನ್ ಪರ್ಚೇಸ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಏನ್ ತೋರ್ಸಣ ಅವರಿಗೆ ಬ್ಲಾಗ್ ಅಲ್ಲಿ 2 ಲಕ್ಷ ರೂಪಾಯಿ ಸಾಮಾನು ಅಂತ. ಏನಿದೆ ಅಲ್ಲಿ? ಏನಿದೆ ಕರ್ಚೀಫ್ ಮಗ, ಐಡಿಯಾ ಬಂತು. ದಿಸ್ ಇಸ್ ಅ ಗುಚ್ಚಿ ಕರ್ಚೀಫ್. ಗುಚ್ಚಿ ಹೇಳೋದು ಸಂತೆ ಕರ್ಚೀಫ್ ಇದು. ಆಯ್ತಪ್ಪ. ಸೊ ಇವತ್ತು 2 ಲಕ್ಷ ರೂಪಾಯಿ ಗುಚ್ಚಿ ಕರ್ಚೀಫ್ ತಂದಿದೀನಿ. ಅದನ್ನ ಸೌದಿಗೆ ರಿವ್ಯೂ ಅಂತ ಕೊಡ್ತೀನಿ. ಸೌದಿ ಹೆಂಗಿದೆ ಹೇಳು. ಇದು ಗುಚ್ಚಿ ಕರ್ಚೀಫ್ ಅನ್ನೋದು? ಹ್ಞೂ ಮಗ. ಲೋ, ಯಾವ್ದೋ ಸಂತಲ್ ಮಾಡ್ತಾರಲ್ಲ 23 ರೂಪಾಯಿ, ಹಂಗಿದೆಯಲ್ಲ ಇದು? ಕಟ್ ಮಾಡ್ರಲ್ಲಿ ಮಗ. ಗುಚ್ಚಿ ಅದು ಇದು ಅಂತ ಹೇಳ್ತಾ ಇರ್ಬೇಕು. ಗೊತ್ತಿದ್ದು ಸಂತೆ ಇದೆ ಅಂತ, ಬಟ್ ವ್ಯೂವರ್ಸಿಗೆ ಗೊತ್ತಿಲ್ಲಲ್ಲ. ನೀನೊಂಚೂರು ಇದ್ ಮಾಡು, ಗುಚ್ಚಿ ಅಂತ ಹೇಳು, ಏನಾಗಲ್ಲ, ತೊಂದ್ರೆ ಇಲ್ಲ ಆಯ್ತಾ. ಲಾಸ್ಟ್ ಟೈಕ್ ನಾನ್ ತಗಂತಿರೋದು ಇದು. ಆಯ್ತಪ್ಪ, ಸರಿ ಕೊಡು, ಏನೊಂದ್ ಮಾಡೋಣ. ಈಗ ರಿವ್ಯೂ ಮಾಡಕ್ಕೆ ಸೌದಿ ಕೊಡೋಣ. ಸೌದಿ ಒರಿಜಿನಲ್ ಗುಚ್ಚಿ ಕೊಡ ಇದು. ಮತ್ತೆ ಅಬ್ಬಾ, ಇಷ್ಟು ಕೊಟ್ಟದಕ್ಕೆ 2 ಲಕ್ಷ. ಲೋ ಅಷ್ಟೊಂದು? ಮತ್ತೆ ಲೋ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ಯಲ್ಲೋ. ದುಡ್ಡಿರಲ್ಲ ವ್ಲಾಗರ್ಸ್. ಬದ್ಕೊಣ ಚೆನ್ನಾಯ್ತಾ? ಏಯ್, ಬೇರೆ ಮಾತೇ ಇಲ್ಲ ಕೊಡೋದಕ್ಕೆ. ಲೇ ಇಡ್ಕ ಮಗ, ನೀನೆ ಗಿವ್ ಅವೇ ಅನ್ಕ. ಲೇ ಇಡ್ಕ ಮಗ. ಇಲ್ಲ ಇಡ್ಕ ಮಗ, ಇರ್ಲಿ ಪರವಾಗಿಲ್ಲ. ಇದೇ ತರ ಗಿವ್ ಅವೇ ಮಾಡ್ತಾ ಇರ್ತೀವಿ. ಪ್ಲೀಸ್ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಗಿವ್ ಅವೇ ಬರುತ್ತೆ ಸದ್ಯದಲ್ಲೇ. ಸೊ ಟಾಟಾ.